ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಸೊ ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಬಟ್ಟೆ ಹೊಲಿಯಕ್ಕೆ ಬೇಕು ಸೂಜಿ, ಜಗಳ ಆದಾಗ ಬೇಕು ರಾಜಿ, ಬಿಟ್ಟೋದವ್ರಿಗೆ ಅಂತಾರೆ ಮಾಜಿ. ಇದನ್ನೆಲ್ಲ ಹೇಳ್ಕೊಟ್ಟದು ನಮ್ಮ ಗುರುಜಿ. ವೆಲ್ಕಮ್. ಚಂದ್ರ ಭೂಮಿ ಸುತ್ತ ಸುತ್ತಾನೆ, ಭೂಮಿ ಸೂರ್ಯನ ಸುತ್ತ ಸುತ್ತಾನೆ. ಸೂರ್ಯನು ಮುಂಚೆ ತುಂಬಾ ಸುತ್ತುತ್ತಿದ್ದ, ಆದ್ರೆ ಒಂದು ಬೆಳಕನ್ನು ನೋಡಿ ಸುತ್ತದನ್ನೇ ನಿಲ್ಸ್ಬಿಟ್ಟ. ಆ ಬೆಳಕಿನ ಹೆಸರು ರಚಿತಾ ರಾಮ್ ರಚಿ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಈ ಅಪರೂಪಕ್ಕೆ ಬಂದು ಅಳ್ಳಾಡ್ಸ್ಬಿಟ್ರೆ ಬೆನ್ನು ಮೂಳೆ ಎಲ್ಲ ಚುಟು 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 ಅಂತಿರುತ್ತೆ. ಅಬ್ಬಾ ಈ ಮಂಡಿ ಶೋ ಏನು ಅಂದ್ರೆ ಅಲ್ಲಾಡ್ಸ್ಬೇಡಿ ಅಪ್ಪ, ಅಳ್ಳಾಡ್ಸ್ಬೇಡ ಕಣಪ್ಪ. ಏನು ಅಂದ್ರೆ ಅಪ್ಪ ಏನ್ರಿ ತಲೆನೋವ, ಇಲ್ಲಮ್ಮ, ಕಣ್ಣೋವ, ಇಲ್ಲ, ಎದೆನೋವ, ಇಲ್ಲ, ಹೊಟ್ಟೆನೋವ, ಇಲ್ಲ, ಸೊಂಟನೋವ, ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ನಾನ್ ದಿನ ಬೆಳಗ್ಗೆ ಎದ್ದು ನಿನಗ್ ಪೂಜೆ ಮಾಡ್ತಿದ್ರು, ಇವ್ರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಕೊಟ್ಟೆ? ಅಯ್ಯೋ ಅಯ್ಯೋ ಅಯ್ಯೋ, ನಾನೇನ್ ಅನ್ಯಾಯ ಮಾಡ್ದೆ ಅಂತ ನನಗೆ ಶಿಕ್ಷೆ ದೇವ್ರೆ. ಇದು ನ್ಯಾಯನ, ಇದು ನೀತಿನ. ನೀ ಎಕ್ಕುತ್ತೋಗ ನಿನ್ ಮನೆ ಕಾಯುವಾಗ. ಅಯ್ಯೋ ದೇವ್ರೆ, ನೀನಿರೋದೇ ನಿಜ ಆದ್ರೆ ನನ್ ಗಂಡನ್ನ ನನಗ್ ವಾಪಸ್ ಕೊಟ್ಬಿಡು. ಲೇ, ಕಟ್ಕೊಂಡಿರೋ ಗಂಡ ಗುಂಡ್ಕಲ್ ಕೂತಂಗ್ ಇಲ್ಲೇ ಕೂತಿದೀನಿ, ಗಂಡನ ವಾಪಸ್ ಕೊಟ್ಬಿಡೋದು ಯಾವ ಗಂಡನ ಬಗ್ಗೆ ಕೇಳ್ತಿದ್ಯಾ? ಈ ತರ ಎಲ್ಲ ಹೊಗಳ್ಬೇಡಿ, ನನ್ ಹೃದಯನ ಕುಯ್ದಂಗಾಗುತ್ತೆ ಅಂದ್ರೆ ಕುಯ್ದಂಗಾಗುತ್ತೆ. ಗಂಡನೇ ಆದ್ಯಾವ್ರು ಕೊಟ್ಟ ಆಸ್ತಿ ನನ್ನ ಬಾಳಿಗೆ. ಲೇ ಇವಳೆ, ಲೇ ಇವಳೆ, ಉತ್ತರೆ ಇಂದು ನಿನ್ನ ಕೈ ಸೇರೆ. ನನ್ನ ಲಾಸ್ಟ್ ಟೈಮ್ ನಮ್ಮ ಮನೆ ಗೇಟ್ ನೋಡಿದ್ ಯಾವಾಗ ಗೊತ್ತಾ ಸರ್? ಇವಳನ್ನ ಮದುವೆ ಆಗಿ ಮನೆ ಕರ್ಕೊಂಡ್ ಬಂದಲ್ಲ ಅವತ್ತೆ. ಅದಾದ್ಮೇಲೆ ನನ್ನ ಆಚೆಗೆ ಹೋಗಿಲ್ಲ ಅಲ್ಲ, ಇವರಿಬ್ರು ನನ್ನ ಆಚೆಗೆ ಕಳ್ಸಿಲ್ಲ. ಸೂರ್ಯನ ಬೆಳಕು ನೋಡಿ ಯಾವ್ದೋ ಕಾಲ ಆಗೋಯ್ತು. ಅಲ್ಲ ನೀವೇ ಹೇಳಿ, ಚಾಕು ಚುಚ್ಚಿ ಮನುಷ್ಯನ್ ಸಾಯಿಸ್ಬೋದು, ವಿಷ ಕುಡ್ಸಿ ಮನುಷ್ಯನ್ ಸಾಯಿಸ್ಬೋದು, ಲಾರಿ ತಲೆ ಮೇಲೆ ಹತ್ಸಿ ಮನುಷ್ಯನ್ ಸಾಯಿಸ್ಬೋದು. ಇವರಿಬ್ರು ನನ್ನ ಪ್ರೀತಿಲ ಸಾಯಿಸ್ತಾ ಇದ್ದಾರೆ. ಪ್ರೀತಿಗೆ ತಾಜ್ ಮಹಲ್ ಕಟ್ಟಿರೋರು ನೋಡಿದ್ದೀನಿ, ಚಾರ್ಮಿನಾರ್ ಕಟ್ಟಿರೋದ್ ನೋಡಿದ್ದೀನಿ. ಇವೇನ್ರೋ ನನ್ ಸಮಾಧಿನೇ ಕಟ್ಟಿದ್ದೀನಲ್ರೋ. ಬಾವಿ ಒಳಗಡೆ ಹೋಗೋಣ. ಯಾರು ಎದ್ ಬರ್ಬೇಡಿ, ಎಲ್ಲ ಅದ್ರಲ್ಲೇ ಹಂಚ್ಕೋಬೇಕು. ಸೀದಾ ಅವ್ರು ಹಂಚ್ಕೋತಾರೆ. ಲೇ, ಗೋವಾದಲ್ಲಿ ಒಂದು ಬ್ಯಾಚುಲರ್ಸ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನೀನು ಮಿಸ್ ಮಾಡದೆ ಬರ್ಬೇಕಪ್ಪ. ಅದೇನೋ ಹೇಳ್ತಾರಲ್ಲ, ಕಂಡು ಕೇಳಿ ಗಂಡು ಮಗನ ಅಂತ ಕೇಳಿದ್ರು ಅಂತೆ. ಹಂಗೆ ನಮ್ಮನೆ ಪರಿಸ್ಥಿತಿ ಗೊತ್ತಿದ್ದು ಪಾರ್ಟಿ ಕರಿತಿದ್ಯಲ್ಲೋ. ನೀನು ಬರ್ಲಿಲ್ಲ ಅಂತಂದ್ರೆ ನಾನು ಬಾಟ್ಲನ್ನ ಬಾಯಿಗೆ ಇಡಲ್ಲ. ನಾನ್ ಬರ್ಲಿಲ್ಲ ಅಂದ್ರೆ ಕುಡಿಯೋದೇ ಇಲ್ವೇನೋ? ಲೋಡ್ತಲ್ ಕುಡಿತೀನಿ. ಅಯ್ಯೋ ನಿನ್ನಲ್ಲಿ. ಹೋಗೋಗು, ಪಾರ್ಟಿ ಮಾಡ್ಕೊ ಹೋಗು. ನೀನ್ ಪ್ಲೀಸ್ ಬರ್ಲೇಬೇಕು ಕಣ. ಆಗಲ್ಲ ಕಣೋ. ಲೇ, ಗೋವಾ ಬೀಚು, ಹುಡುಗಿರು, ಲಚಕ್ ಲಚಕ್ ಪಚಕ್ ಪಚಕ್ ಬಡವಾ. ಏನಾದ್ರು ಮ್ಯಾನೇಜ್ ಮಾಡ್ಬಿಟ್ಟು ಬರ್ತೀನಿ ನೀರು. ಅರ್ಧವಾಗಿರೋ ಬಟ್ಟೆ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡಿರೋದ್ ನೋಡಿ ಭಿಕ್ಷುಕ ಅಂತ ಅನ್ಕೊಳ್ಳಿಲ್ಲ ಅಂದ್ರು ನಿಮ್ ತರ ದಡ್ರಿ ಇನ್ನೊಬ್ರು ಇಲ್ಲ. ಒಂದ್ ಸುಂದರವಾಗಿರೋ ಗಿಣಿ, ಅದು ಮಾತಾಡೋ ಅಂತ ಗಿಣಿ. ಸುಂದರವಾಗಿರೋ ಬಟ್ಟೆ ಹಾಕೋ ಬಂದ್ರೆ ಹೆಂಗ್ ಕಾಣಿಸ್ತಾರೆ ಗೊತ್ತಾ? ನಮ್ಮ ಅನುಪಮ ಮೇಡಮ್ ತರ.
ನಿನ್ನೆ ತಾನೇ ನಿಮ್ಗೆ ಸ್ಯಾಲ್ರಿ ಆಗಿದೆ ಅಂತ ಗೊತ್ತಾಯ್ತು. TDS ಕಟ್ ಮಾಡ್ಕೊಂಡು 1,000 ರೂಪಾಯಿ ಹಾಕ್ಬಿಡಿ. ನಾನು ನಿಮ್ ತಂಟೆಗೆ ಬರಲ್ಲ, ನೀವು ನನ್ನ ತಂಟೆಗೆ ಬರಬೇಡಿ. ಆಮೇಲೆ ಕ್ಯಾರವ್ಯಾನಿಗೆ ಬಂದ್ಬಿಡು. ಸರ್ ದೊಡ್ಡ ಮನುಷ್ಯನ ತರ ಕಾಣ್ತಾ ಇದ್ದೀರಾ ಸರ್. ಚಿಲ್ಲರೆ ಅಂದ್ರೆ ನಂಗೆ ಆಗಲ್ಲ. 500 ರೂಪಾಯಿನ ಹಾಕ್ಬಿಡಿ ಸರ್, ದಯವಿಟ್ಟು ಸರ್. ಮಗ ಹಿಂಗೋಗಿ ಬರೋಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಆದ್ರೂ ಗೋವಾಗ ಹೋಗೋದಕ್ಕೆ ಈ ಬಟ್ಟೆ ಎಲ್ಲ ಸೆಟ್ ಆಗಲ್ಲ. ಅಲ್ಲೇನೇ ಇದ್ರು ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್. ಹೋಗೋಗು ಚೇಂಜ್ ಮಾಡ್ಕೊಬೋ. ಅವ್ನು ಯಾವ ಅನ್ಸರ್ ಇವನು? ಬೆಗ್ ಮಾಡಕ್ ಬಂದ್ರೆ ಪೆಗ್ ಬಗ್ಗೆ ಮಾತಾಡ್ತಾವನೆ. ಯಾವ್ದಾದ್ರು ಮಾತಾಡ್ತಿದ್ಯಾ ಸಿದ್ಧಾ? ಇವ್ರು ಯಾರೋ ನೋಡಕ್ ನಿಂತಾರನೇ ಅವನೇ. ಹೌದಲ್ವಾ? ಕೇಳ್ತೀನಿರು. ಸೇಮ್ ಕಣ್ಣು, ಸೇಮ್ ಮೀಸೆ, ಸೇಮ್ ಫೇಸು. ಕ್ಯಾರೇ ಸೆಟ್ಟಿಂಗು? ಏನೋ ಸೆಟ್ಟಿಂಗು? ಯಾರೋ ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಸಂಜು. ನಿನ್ನ ಹೆಸರು? ಮಂಜು. ಮಂಜು. ಸಾಕು ಮಗ, ಗೋವಾಗೆ ಟಿಕೆಟ್ ಬುಕ್ ಮಾಡು. ನೋಡಿ ಸಂಜು ಅವರೇ, ನೀವು ನೋಡಕ್ಕೆ ನನ್ನಂಗೆ ಇದ್ದೀರಾ. ಒಂದು 2 ವಾರ ನಮ್ಮನೇಲಿ ನಂತರ ಇದ್ಬಿಡಿ. ಹೋಗ್ಲಿ ಪಾಪ ಅಂತ ನಾನು ಇಡೀ ಮನೇನೆ ನಿಮಗೆ ಬಿಟ್ಕೊಟ್ಟು ಹೋಗ್ತೀನಿ. ಆಗಲ್ಲ ಆಗಲ್ಲ. ಅಯ್ಯೋ ಪಾಪ ಅಂತ ಅರಮನೆನೇ ಕೊಟ್ಟಾಗ್ಲೇ ಬೇಡ ಅಂತ ಬಂದವ್ ನಾನು. ಈ ಕಿತ್ತೋಗಿರೋ ಮನೆಗೆ ಬರ್ತೀನಾ? ಇದಕ್ಕಿಂತ ನಮ್ಮನೇನೆ ಬೆಟ್ರು. 8 ಕೋಟಿ. ಅಪ್ಪ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರಪ್ಪ? ನಮ್ಮ ಅಪ್ಪ ಅಮ್ಮ ಅರಮನೆಯಲ್ಲಿ ಕುಂಟುಬಿಲ್ಲೆ ಆಡ್ತಾರೆ. ಕುಂಟುಬಿಲ್ಲೆ. ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ. ತುತ್ತೂರು ನಿವಾಸದ ಫ್ಯಾಮಿಲಿ. ಹಿಂಗಂದಿದ್ ಇಷ್ಟಿಲ್ಲ ಇಲ್ಲ, ಹಿಂಗಂದಿದೆ ಇಲ್ಲ. ಆದ್ರೂ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೋ? ಅರಮನೆಯಲ್ಲಿ ಭಿಕ್ಷೆ ಮಾಡ್ತಾರೆ. ನೋಡಿ ಇವ್ರೆ, 2 ವಾರಕ್ಕೆ ಒಳ್ಳೆ ಪೇಮೆಂಟ್ ಕೊಡ್ತೀನಿ. ಪ್ಲೀಸ್ ಒಪ್ಕೊಳ್ಳಿ. 2 ವಾರ ಎಲ್ಲ ವ್ಯವಸ್ಥೆ ಇರ್ತದ? ಎಲ್ಲ ವ್ಯವಸ್ಥೆ ಇರ್ತದಂತೆ. ಓಕೆ, ಬರೀ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿಯಲ್ಲ ಪಾರ್ಟಿ. ನಿಮ್ ಪಾರ್ಟಿಗೆ ನಾನು ಎಳೆ ಅಟ್ಟ ಸಿಗಾಕ ಫಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ರು. ಬನ್ನಿ 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 ಬನ್ನಿ. ಮಗ ರೆಡಿನೇನು? ರೆಡಿ. ಮಗ ಸಕ್ಕತ್ತ ಕಾಣ್ತಾ ಇದೆ ಕಣ. ಗೋವಾ ಡ್ರೆಸ್ ಅದು ಹಿಂಗೆ ಇರ್ಬೇಕು ನೋಡಿ ಮಗನ. ಸೀತಾ, ನಾನು ಕಣೋ. ನಾನು 18 ವರ್ಷದ ಸ್ನೇಹ ನಮ್ದು. ಬರೀ ಫೇಸ್ ನೋಡಿದ್ರೆ ಸಾಕು, ಫೇಸ್ಬುಕ್ ಐಡಿ ಹೇಳ್ತೀನಿ ಸರ್ ನಾನು. ಅದ್ರಲ್ಲಿ ಬಂದ್ಬಿಟ್ಟ ನಾನು ಕಣೋ ಅಂತ. ಸೂಪರ್ ಕಣೋ ನೀನು. ಒರಿಜಿನಲ್ ಅವನೇ. 18 ವರ್ಷದ ಸ್ನೇಹ. ಫೇಸ್ ನೋಡಿ ಫೇಸ್ಬುಕ್ ಐಡಿ ಹೇಳ್ತೀಯ? ಅಯ್ಯೋ ನಿನ್ ಮಕ್ಕಳೇ, ಬಾ ಪಾರ್ಟಿಗೆ ಹೋಗೋಣ. ನಡಿ ನಡಿ ನಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಮನೇಲಿ ಯಾರ್ಯಾರು ಇರ್ತಾರೋ ಏನೇನಾಗುತ್ತೋ ಗೊತ್ತಿಲ್ವೇ. ಅಯ್ಯಯ್ಯೋ ದರ್ಶನ್ ಸರ್, ದರ್ಶನ್ ಸರ್. ಅಯ್ಯೋ ನಿಮ್ಮನ್ನ ನೋಡಿ ಎಷ್ಟು ವರ್ಷ ಆಯ್ತು ಸರ್. ಸರ್ 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 ಸರ್. ಅಯ್ಯಯ್ಯಯ್ಯಯ್ಯಯ್ಯೋ, ನಮ್ಮಪ್ಪ ಹೆಂಗ ಆಡ್ತವನಲ್ಲಪ್ಪ. ಅಮಾವಾಸ್ಯೆ ದಿನ ಮಾರಮ್ಮನ ದೇವಸ್ಥಾನ ಕರ್ಕೊಂಡು ಹೋಗಿ ತಡೆ ಓಡ್ಸೋಣ ಅಂತ ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಮಾತಾ ಕೇಳ್ತಾ ಇಲ್ಲ. ಅಮ್ಮ ಅಮ್ಮ, ಅಪ್ಪ ಹೆಂಗ ಆಡ್ತಾನಮ್ಮ. ದರ್ಶನ್ ತರ ಇರೋ ಮಗ ಒಬ್ಬ ಅವನೇ ಅಂತ ನನ್ ಮಗ ಹೇಳ್ದೇನೆ ಹೋಗ್ಬಿಟ್ನಲ್ಲ. ಏನು ಅಂದ್ರೆ ಅವೇ
ಅಯ್ಯಯ್ಯೋ, ಇಷ್ಟು ಸ್ಲಿಮ್ ಆಗಿರೋ ಮೂಗು ಮಚ್ಚೆ ಮಾರಿ ದೊಷ್ಟೊಂತರ ಇರೋ ಮಗ, ಇವ್ರನ್ನೆಲ್ಲ ಬಿಟ್ಟೋಗೋಲ್ಲ ಸರ್. ಅವನು ದಡ್ಡ ಸರ್, ಅವನು ದಡ್ಡ. ಇವಳೆ ತಾರೆ ಆ ತಾರೆ ತಾರೆ ಇದು ನಿನ್ನ ಕೈ ಸೇರೆ. ಮುಟ್ಟು ಇವತ್ತು ಪಾರ್ಟಿ ಮಾಡ್ಬಿಡದೆ. ಒಂಚೂರು ಹಾಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಅವೇ ಕೇಳೋ. ಅಪ್ಪ ಯಾಕಪ್ಪ ಏನಾರ ಮಾತಾಡ್ತಿದ್ಯಾ? ಬರಪ್ಪ ಕುತ್ಕೊ ಬರಪ್ಪ. ಅಪ್ಪ ತಲೆ ನೋವ್ತಾ ಇದ್ಯಾ? ಇಲ್ಲ. ಮೈಕ ನೋವಾ? ಇಲ್ಲ. ಶೀತನಾ? ಇಲ್ಲ. ಕಣ್ಣೇನಪ್ಪ ಎರಡೆರಡು ರೌಂಡ್ ತಿರುಗ್ತಾ ಇದ್ದೆ. ಅಯ್ಯಯ್ಯ ಅಮ್ಮ, ಅಪ್ಪ ಹೆಂಗ ಆಡ್ತಾನಲ್ಲಮ್ಮ. ರೀ 20 ವರ್ಷದಿಂದ ನಿಮ್ಮನ್ನ ಆಚೆ ಎಲ್ಲೂ ಹೋಗೋಗ್ಬಿಡದೆ ನೋಡ್ಕೊಳ್ತಾ ಇದೀವಿ. 20 ವರ್ಷದಿಂದ ಅವ್ನು ಆಚೆ ಬಿಟ್ಟಿರ್ಲಿಲ್ವೋ ಅಂದ್ರೆ ಮಿಕ್ಕ ನಾನು ದಡ್ಡ. ಅಮ್ಮ ಅಪ್ಪ ಏನನ್ನ ಮಾತಾಡ್ತಾರಲ್ಲಮ್ಮ, ಕಳಿಸ್ತೀನಿ. ಯಾಕ್ರಿ ಯಾಕ್ರಿ ನಮ್ ಪ್ರೀತಿ ಏನಾದ್ರು ನಿಮಗ್ ಬೇಜಾರಾಯ್ತಾ? ಅಪ್ಪ ನನ್ ಪೂಜೆಲಿ ಏನಾದ್ರು ದೋಷ ಇದೆಯೇನ್ರಿ? ನನ್ ಗಾಳಿ ಬೀಸಿದೇನಾರ ಕಮ್ಮಿ ಆಯ್ತೇನಪ್ಪ? ಇಲ್ಲ ಕಣೋ, ಈ ತರ ಮುದ್ದಾದಂತಹ ಹೆಂಡತಿ ದರ್ಶನ್ ತರ ಇರೋ ಮಗ, ಇವ್ರನ್ನೆಲ್ಲ ಪಡ್ಕೊಳಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ಅವನ ಮಾಡಿಲ್ಲ. ನಾನ್ ಮಾಡಿಲ್ಲ ಅಂದೆ. ಈ ಕಾಲತ್ತು ನೀನ್ ಗಾಳಿ ಬೀಸು, ನೀನ್ ಕಾಲತ್ತು ನೀನ್ ಗಾಳಿ ಬೀಸು. ಮಗ ಗೋವಾ ಸ್ವರ್ಗ ಕಣೋ, ಸ್ವರ್ಗ. ಗೋವಾ ಸ್ವರ್ಗಾನೇ. ಇಲ್ಲೋಡು ಯಾರ ತಿನ್ನಕ್ಕೆ ಅಂತಾನೆ ಸ್ಕಿಟ್ ಮಾಡ್ತಾವ್ರೆ. ಎಷ್ಟೇ ಆದ್ರೂ ನಿನ್ ಫ್ಯಾಮಿಲಿ ಅಲ್ವಾ? ಮಗ ಥ್ಯಾಂಕ್ಸ್ ಫಾರ್ ದ ಪಾರ್ಟಿ. ಹೋಗಿದ್ ಬರ. ಇವನು ಹೆಂಗ್ ಕರಿಬೇಕು ಅಂತ ನನಗ್ ಗೊತ್ತಿಲ್ವಾ? ಇಲ್ಲಿ ಯಾರೋ 2000 ರೂಪಾಯಿ ನೋಟ್ ಬಿದ್ದಿದ್ಯಲ್ಲ. ನನ್ನ ಬಾತ್ರೂಮ್ ಹೋಗ್ಬರ್ತೀನಿ. ಸಾರಿ ಬಂದೆ. ಲೇ ಲೇ ಲೇ, 2 ವಾರ ನನ್ ಮನೇಲಿರು ಅಂತ ಹೇಳಿದ್ರೆ ಏನೋ ನಿಂದೆಲ್ಲ ಬಿಲ್ಡಪ್ ಇದು. ಯಾರೋ ನೀನು? ನಾನ್ ಯಾರ? ನಾನು ಕಡೆ ಮಂಜು. ಸಂಜು ಅದೇ 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 ಮಂಜು ಕಣ ನಾನು. ಓಹೋ ಆ ಮಂಜು. ಲೇ ಇದು ನನ್ನ ಮನೆ ಕಣೋ, ಅಲ್ಲಿರೋ ನನ್ನ ಹೆಂಡ್ತಿ ನನ್ ಮಗ. ಲೇ ಜಾಸ್ತಿ ಮಾತಾಡೋಣ ಮಗ. ಆಯ್ಕಂಡ್ ತಿಂತಿದ್ದವನ್ಗೆ ಅದೇನೋ ಕೊಟ್ಟಂಗಾಗಿದ್ಯಲ್ಲ ಇವನ್ಗೆ. ಮಾಡ್ತೀನಿ ಕಣೋ ನಿನ್ಗೆ. ಲೋ ಸಿದ್ದ ಏನ ಮಗ? ಮಗ ನನ್ ಮಗ ಒಳಗಡೆ ಸೇರ್ಕೊಂಡು ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾನ ಕಣ, ಪ್ಲೀಸ್ ಬಾಳ. ಹೌದಾ? ಈಗ್ಲೇ ಬಂದೆ ಕಣ. ಎಲ್ಲ ಅವನು ಆಯ್ಸಿದ್ದ. ಅಂದ್ರೆ ಈಗ ಫೋನ್ ಮಾಡ್ದವ್ ನೀನು? ಹೂ ಕಣೋ, ಆ ಡೂಪ್ಲಿಕೇಟ್ ಈಚೆ ನಿಂತ್ಕೊಂಡು ನಮ್ ಸಂಸಾರನ ಹಾಳು ಮಾಡ್ಬೇಕು ಅಂತ ಕಾಯ್ತವನೆ. ಅವನ ಚಾಪೀಸು ಕೈಮ ಮಾಡಿ ಈಚೆ ಹಾಕು. 2 ವಾರ ಬಿಟ್ಟು ಮನೆಗೆ ಬಂದಿದ್ಯಾ? ಕೊಟ್ಟೆ ಕುಲಾಯಿಸ್ಬಿಡು. ಅಯ್ಯೋ, ಇನ್ನು 2 ವಾರ ಎಕ್ಸ್ಟ್ರಾನ ಜಮಾಯಿಸ್ಬಿಡ್ತೀನಿ. ಸಿದ್ದ ಎಲ್ಲ ಓಕೆನಾ? ಏನೋ ಸಿದ್ಧ ಡೂಪ್ಲಿಕೇಟ್ ಮಗನೇ, ಅಪ್ಪ ಮಗನೇ, ಟೆರೆಸ್ ಮೇಲೆ ಒಂದು ನಾಟಿ ಕೋಳಿ ಐತಲ್ಲ, ಪೂರ್ತಿ ತರದ್ಬಿಟ್ಟು ಉಪ್ಪು ಖಾರ ಹಾಕೊಂಡ್ ತಗೊಂಬರಗೋ. ಅದ್ ನಾನ್ ಸಾಕಿರೋ ಕೋಳಿ. ಆ ಕೋಳಿ ಮೇಲೆ ಕಣ್ಣು ಹಾಕಿರೋ ಕಣ್ ಕಿತ್ತಾಕ್ಬಿಡ್ತೀನಿ. ಯಾವನೋ ಅವನು ನಮ್ಮಪ್ಪಂಗೆ ಇರಿಟೇಷನ್ ಮಾಡ್ತಾ ಇರೋದು. ಅದು ಅದು ಕೋಳಿ ಅಂತಿದ್ರಲ್ಲ. ಆ ಕೋಳಿ ಸಾಂಬಾರ್ ಮಾಡಿ ಮಿಕ್ಕದ ಮೇಲೆ ನಿನಗೆ ಹಾಕ್ತೀನಿ, ಇವಾಗ ಹೋಗು. ಅಯ್ಯೋ ದುರ್ವಿಧಿಯೇ, ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಕುಮಾರ. ನನ್ನ ಜೀವನಕ್ಕೆ ಆಶಾ ಜ್ಯೋತಿ ಆಗಬೇಕಾಗಿದ್ದವನು ನನಗೆ ಬಾಯಿಗೆ ಬಂದಂಗ್ ಬೈತವನಲ್ರಪ್ಪ. ಜುಕ್ಕು ಮಾಡ್ತೀನಿರ ನಿನ್ಗೆ, ಮಾಡ್ತೀನಿ ಕಣ. ಲೇ ಸೀತಾ. ಏನ ಮಗ? ಲೇ ನೋಡೋ ಪ್ಲೀಸ್, ನನ್ನ ಹೆಂಡತಿಗೂ ಮಗಂಗೂ ಸತ್ಯ ಹೇಳ್ಬಿಡ ಪ್ಲೀಸ್. ನೀನೇನು ಯೋಚನೆ ಮಾಡ್ಬೇಡ ಕಣ, ಈ ಸಲ ಮಿಸ್ಸೇ ಆಗಲ್ಲ. ನಾನು ಮಾಡ್ತೀನಿ ನೋಡಿ. ಇವಾಗ ನೀನೇನೋ ಎನ್ಕೌಂಟರ್ ರೆಡಿ ಮಾಡ್ತಾವನಲ್ಲ, ಅದಕ್ ಮುಂಚೆ ಇವನಿಗೆ ನಾನೇ ಸಮಾಧಿ ಕಟ್ಬಿಡ್ಬೇಕು. ಮಂಜು ಮಂಜು
ಇಂದು ಬ್ರಹ್ಮ ದೇವರಿದ್ದಾರೆ. ಮಂಜು ಮಂಜು ಈಸ್ಲು ಮರದ ಕೆಳಗಡೆ ನಾನು ಮಜ್ಜಿಗೆ ಕುಡಿಬೇಕಾದ್ರೆ ಮಜ್ಜಿಗೆ ಕುಡಿಬೇಡ ಕಣೋ, ಎಣ್ಣ ಕುಡಿ ಅಂತ ಕೊಟ್ಟಂತ ಗುರು ಕಣೋ ನೀನು. ಇದು ನಿನ್ನ ಮನೆ, ಇದು ನಿಂದು. ಹೋಗಿ ಎಂಜಾಯ್ ಮಾಡು. ನಿಜನಾ? ನಿಜ. ಹೋಗ್ಲಾ? ನಿಜ. ಅಯ್ಯೋ, ಇದು ನನ್ ಸೋಫಾ, ನನ್ ಮನೆ, ನನ್ನ ಹೆಂಡತಿ, ನನ್ ಮಗ. ಇವ್ನ್ಗೆ ಹೇಳದೆ ಮರ್ತ್ಬಿಟ್ಟೆ ನಾನ್ ಒರಿಜಿನಲ್ ಅಂತ. ಸಿದ್ಧಾ ಏನ ಸಿದ್ಧ? ಹಂಗಲ್ಲ ಕಣೋ, ಅವನು ಅವನೇ ಒರಿಜಿನಲ್. ಹೌದು. ಅಂದ್ರೆ ಇವನು ಡ್ಯೂಪ್ಲಿಕೇಟ್ ಅಲ್ಲ ಮಗನೇ. ಏನ ಮಗನೇ? ಸಿದ್ಧಾ ಏಯ್, ಅಲ್ಲ ಕಣೋ, ಸಿದ್ಧಾ, ಏನ್ ಮಾತಾಡ ಬರ ಸಿದ್ಧಾ, ಸಿದ್ಧಾ, ಸಿದ್ಧಾ. ಎಂಜಾಯ್ ಮಾಡೋದು. ಅದೃಷ್ಟ ಬಂದು ಶೇಕ್ ಹ್ಯಾಂಡ್ ಕೊಡೋ ಟೈಮಲ್ಲಿ ದುರಾದೃಷ್ಟ ಬಂದು ಲಿಪ್ ಕಿಸ್ ಕೊಟ್ರೆ ನಾನೇನ್ ಮಾಡಕ್ಕಾಗುತ್ತೆ? ಇದು ನಿನ್ನಾಡೆ ವರ ಅಲವಾಸು. ಈಗ ಒಂದ್ ಸ್ಲೋ ಮೋಷನ್ ತೋರಿಸ್ತಿ ನೋಡು. ಲೇ ಇವಳೆ ಉತ್ತರೆ. ಲೇ ಇವಳೆ ಈಗ ಡೈಲಾಗ್ ಇಲ್ಲ, ಸ್ಕ್ರಿಪ್ಟ್ ಅಲ್ಲಿ ಮಲ್ಕೋಬೇಕು ಅಂತ ಐತೆ. ಬಾ ಮಲ್ಕೊಳ್ಳೋಣ. ಬಾರಪ್ಪ ಮಲ್ಕೋಣ. ನನ್ನ ಬೀದಿ ಪಾಲ್ ಮಾಡಿ ನನ್ನ ಹೆಂಡತಿ ಜೊತೆಗೆ ಡೈಲಾಗ್ ಇಲ್ಲ ಅಂತ ಮಲ್ಕತ್ತವನೆ. ಬಿಟ್ಟು ಬಿಡುವೆನಾ? ಇದೇ ಸರಿಯಾದ ಟೈಮು ನೋಡಿ ಈಗ. ನನ್ನ ಮಗ, ನನ್ನ ಹೆಂಡತಿ. ನಾನ್ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಸ್ನೇಹಿತಂಗ್ ದ್ರೋಹ ಮಾಡ್ತಾ ಇದ್ದೀನಿ, ಅವ್ನು ಒರಿಜಿನಲ್ಲು ಅಂತ. ನನ್ನಿಂದ ತಪ್ಪಾಗಿದ್ದನ್ನ ನಾನೇ ತಾನೇ ಸರಿ ಮಾಡ್ಬೇಕು. ನಾನೇ ಸರಿ ಮಾಡ್ಬೇಕಲ್ವಾ? ಇವಾಗ ಮಾಡ್ತೀನಿ. ಏನ ಫ್ಲೋ ಅಲ್ಲಿ ಎತ್ಕೊಳಕ್ ಕೊಟ್ಟದೆ ಅಷ್ಟೇ. ಹೂವು ಬಂದಾಗ ಬಂದ್ಬಿಟ್ಟಿದ್ಲು ಕೈಗೆ. ಹಬ್ಬ, ಈಗ ನೆಮ್ಮದಿ ಆಯ್ತು ನನ್ಗೆ. ಅಪ್ಪ ಬೆಳಗಾಯ್ತಪ್ಪ. ಕೈ ಹೊತ್ತು. ಮತ್ತೆ ರೋಡಕ್ ಬಂದಿದ್ದೀನ. ಅಯ್ಯೋ ಥೂ. ಸಿದ್ಧಾ, ಏನ ಮಗ ನಿಂದು? ಮನೇಲಿ ಮಲಗಿಸಿದ್ದೀನಿ ತಾನೇ, ಮಲ್ಕಬೇಕಲ್ವಾ? ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕಲೆ. ಒಳಗಡೆ ಮಲಗಿದ್ ನಾನು ಕಣೋ, ನನ್ನ ಎತ್ಕೊಂಬಂದು ಈಚೆ ಮಲಗ್ತಿದೀಯಲ್ಲ. ಈಗಲೇ ಬಂದ್ಬಿಡ್ತೀನಿ ಕಣ. ಮಗ ಇದೆಲ್ಲ ಆಡಿದ್ರೆ ಆಟ ಅಲ್ಲ. ನಾನೇ ನನ್ನ ಹೆಂಡತಿ ಮಕ್ಳಿಗೆ ನಡೆದಿರೋದೇನು ಅಂತ ಹೇಳ್ಬಿಡ್ತೀನಿ ಕಣ. ಓಕೆ ಓಕೆ. ಇವಳೆ ಉತ್ತರೆ. ಯಾರ್ ನಮ್ಮಪ್ಪ? ಯಾರ್ ನಮ್ಮಪ್ಪ? ಯಾರ್ ನಮ್ಮಪ್ಪ? ಯಾರ್ ನಮ್ಮಪ್ಪ? ನಾನೇ ಕೇಳಪ್ಪ ನಿಮ್ಮಪ್ಪ. ಲೇ ಡೂಪ್ಲಿಕೇಟು ನೋಡು, ಸುಮ್ಮನೆ ಮನೆ ಬಿಟ್ಟು ಹೊರಗಡೆ ಹೊಟ್ಟೋಗ್ಬಿಡು. ಏ ನೀನು ಕಣ ಡೂಪ್ಲಿಕೇಟು, ನಾನು ಕಣ ಒರಿಜಿನಲ್. ನಾನ್ ಕಣ ಒರಿಜಿನಲ್, ಇವಳು ನನ್ನ ಹೆಂಡತಿ, ಇವ್ ನನ್ ಮಗ. ಏ ನಾನ್ ಕಣ ಒರಿಜಿನಲ್, ಇವ್ಳು ನನ್ನ ಹೆಂಡತಿ, ಇವ್ ನಿನ್ ಮಗ. ಅವಿ ಅವಿ, ಯಾರ್ ನಿಮ್ಮ ಅಪ್ಪ ಅಂತ ಬೇಗ ನೋಡು, ನಾನ್ ಪೂಜೆ ಮಾಡ್ಬೇಕು. ಯಾರು ಫೈಟ್ ಮಾಡಿ ಗೆದ್ ಬರ್ತಾರೋ ಅವರೇ ನಮ್ಮಪ್ಪ. ಇವಳೆ ಡೂಪ್ಲಿಕೇಟು. ಲೇ ಇವಳೆ ಉತ್ತರೆ. ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ? ನಾನೇ ಒರಿಜಿನಲ್. ನೀವ್ ಡೂಪ್ಲಿಕೇಟ್ ಈ ಕಡೆ ಬನ್ನಿ. ಅಯ್ಯೋ ಒರಿಜಿನಲ್ ಈ ಕಡೆ ಬನ್ನಿ. ನಮ್ದು Okay. ಈಗ ಫ್ಯಾಮಿಲಿ ತುಂಬಾ ಚೆನ್ನಾಗಿ ನೋಡಿ, ನಿಮ್ ಗಂಡ ನಿಮ್ ಜೊತೆಗೆ ಸೇರ್ಕೊಂಡ್ಯಾರೆ. ಈಗ ಗುರುಜಿ ಸ್ಕಿಟ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ. ಗುರುಜಿ ಚೆನ್ನಾಗಿದೆ ಸ್ಕ್ರಿಪ್ಟ್. ಇಟ್ ವಾಸ್ ಗುಡ್. ಐ ಥಿಂಕ್ ಪರ್ಫಾರ್ಮೆನ್ಸ್ ಇವ್ರದ್ದು ಇಬ್ಬರದೇ ಜಾಸ್ತಿ ಇದ್ದಿದ್ದು. ನಮ್ಮ ಸಂಜು ಮಂಜುದು. ಯಾಕಂದ್ರೆ ಪಾರ್ಟಿಸಿಪೆಂಟ್ಸ್ ಸ್ವಲ್ಪ ಕಮ್ಮಿ ಕಂಪ್ಯಾರಿಟಿವ್ಲಿ. ಚೆನ್ನಾಗಿದೆ. ವಂಡರ್ಫುಲ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ರವಿ ಅವರು ಮತ್ತೆ ವಿನಯ್ ಅವ್ರದ್ದು ಸೂಪರ್. ಅವರಿಬ್ಬರದೇ ಅಲ್ಟಿಮೇಟ್ ಈ ಸ್ಕಿಟ್ ಅಲ್ಲಿ. ಅಂಡ್ ಉತ್ತರೆ ಬರೀ ಪೂಜೆ ಮಾಡಿ ಸೇವೆ ಮಾಡೋದು ಆಗೋಯ್ತು ಅಷ್ಟೇ. ವೆರಿ ಗುಡ್. ಅಂಡ್ ಓವರ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಭವಿಷ್ಯವೆಂಬುದು ವರ್ತಮಾನಕ್ಕೆ ಹಿಡಿದಿರುವ ಭೂತ ಕನ್ನಡಿ ಅಂತ ಹೇಳ್ತಾರೆ.
ಅರ್ಥ ಆಗ್ಲಿಲ್ವಾ? ಬಟ್ ಅಷ್ಟು ಸಿಂಪಲ್ ಆಗಿ ನಾನು ಹೇಳ್ಬಿಟ್ರೆ ಮಜಾ ಎಲ್ಲ ಇರುತ್ತೆ. ಸ್ಕಿಟ್ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹಾಯ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2016. ಎಲ್ರಿಗೂ ನಿನಗೂ ಥ್ಯಾಂಕ್ ಯು ಹಬ್ಬಿ. ಸೇಮ್ ಟು ಯು. ಹಲೋ ಹಾಯ್ ಬ್ರೋ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2060. 2060 ಅಂದ್ರೆ 2060. ಹಬ್ಬಿ, ಇವತ್ ಬೆಳಿಗ್ಗೆ ನಾನು ಮೊಬೈಲ್ ಅಲ್ಲಿ ಲೈವ್ ಕಾನ್ಸರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ 2K ಪೀಪಲ್ಸ್ ಹ್ಯಾಪಿ ನ್ಯೂ ಇಯರ್ ಬಗ್ಗೆ ಹ್ಯಾಪಿ ಎಕ್ಸ್ಪ್ರೆಸ್ ಮಾಡಿದ್ರು. ಅಂದಂಗೆ ಅಮೆರಿಕಾದಿಂದ ನಿಮ್ ಫ್ರೆಂಡ್ ಏನೋ ಕೊರಿಯರ್ ಮಾಡಿದಾರೆ. ನಾನು ಗೋ ಮಾಡಿ ಟೇಕ್ ಮಾಡ್ಕೊಂಡ್ ಬರ್ತೀನಿ. ಓಹೋ, ಸದ್ಯ ವಜ್ರ ವೈಡೂರ್ಯ ಏನು ಕಳಿಸ್ತಾ ಇದ್ರೆ ಸಾಕು, ಅದಕ್ಕೆಲ್ಲ ಬೆಲೆನೇ ಇಲ್ಲ. ಹಬ್ಬಿ ಸಿ ಮಾಡಿ. ನೋಡಿ, ನನ್ ಫ್ರೆಂಡ್ ನನಗೋಸ್ಕರ ನೀರ್ ಕಳ್ಸಿದ್ದಾನೆ ಕಣೆ. ಹಾ ಅಬ್ಬಿ, ನಿಮ್ ಫ್ರೆಂಡ್ ಗಾಡ್ ಇದ್ದಂಗೆ. ಇನ್ 1 ಮಂತ್ ವಾಟರ್ ಪ್ರಾಬ್ಲಮ್ ಕಮ್ಮಿ ಮಾಡಲ್ಲ. ನೋಡಿದ್ರ ಸರ್, ಎಂತ ಪರಿಸ್ಥಿತಿ ಬಂತು. ಅವಾಗೆಲ್ಲ ನೀರಿದೆ ಅಂತ ಹೇಳ್ಬಿಟ್ಟು ಚೆಲ್ತಾ ಇದ್ವಿ, ವೇಸ್ಟ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕುಡಿಯಕ್ಕೆ ನೀರಿಲ್ವಲ್ಲ ಸರ್. 1 ಲೋಟ ನೀರಿಗೆ 10,000 ರೂಪಾಯಿ, ಅದು ಬೇರೆ ಕಂಟ್ರಿಯಿಂದ ತರಿಸ್ಬೇಕು. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ನಾನು ಸ್ನಾನ ಮಾಡದೆ 7 ವರ್ಷ ಆಯ್ತು. ನಾನ್ ಬಾತ್ ಮಾಡಿ 5 years ಆಯ್ತು. 5 ವರ್ಷನಾ? 5 ವರ್ಷದಿಂದ ನೀನು ಹೆಂಗ್ ಸ್ನಾನ ಮಾಡ್ದೆ? ಎಲ್ಲಿ ಸ್ನಾನ ಮಾಡ್ದೆ? ನಿನಗ್ ನೀರ್ ಎಲ್ಲಿಂದ ಸಿಕ್ತು? ಅಯ್ಯೋ, ಲೀವ್ ಮಾಡಿ ಹಬ್ಬಿ. 5 years ಬ್ಯಾಕು ನಮ್ ಡ್ಯಾಡ್ ಮನೆಗೆ ಹೋಗಿದ್ದೆ. ಅಲ್ಲಿ PF ಅಂತ 30 ಲೀಟರ್ ಡ್ಯಾಡ್ಗೆ ಅಮೌಂಟ್ ಬಂದಿತ್ತು. ಅದ್ರಲ್ಲೆಲ್ಲ ಒಂದೊಂದ್ ಜಗ್ ಮಾತ್ ಮಾಡ್ಬಿಟ್ವಿ. ಎಲ್ಲ ಕಚ್ಚಡ ಕಂತ್ರಿ ಕಿತ್ತೋಗಿರೋ ಬ್ಲಡಿ ಫುಲ್ ಮಾವ. ನನಗೆ ಬಾವಿನ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ಕೆ ಈ ಬಾವುಲಿ ಮುಕ್ದೋಳ್ನ ಮದುವೆ ಅದೇ. ಯು ಮೀನ್ ಬ್ಯಾಟ್? ಅದಾದ್ಮೇಲೆ ಬಾವಿ ಮುಚ್ಚೋಯ್ತು ಅಂತ ಹೇಳ್ಬಿಟ್ಟು ಜುಜುಬಿ 5 ಕೋಟಿ ರೂಪಾಯಿ ಕೊಟ್ಟೆ. ಈಗ ಪುಕ್ಷಟ್ಟೆ ಬರ್ತಿರೋ ನೀರಲ್ಲಿ 1 ಕೊಡ ನೀರ್ ಕೊಡಕ್ಕಾಗಲ್ವಾ ನಿಮ್ಮ ಅಪ್ಪಂಗೆ? ಹಬ್ಬಿ, 5 year ಬ್ಯಾಕ್ ಮ್ಯಾಟರ್ಗೆ ಇವಾಗ ಯಾಕೆ ಶೌಟ್ ಮಾಡ್ತೀರಾ? ಫಸ್ಟ್ ನಿಮ್ ಫ್ರೆಂಡ್ ಥ್ಯಾಂಕ್ಸ್ ಹೇಳಿ. ಹೌದಲ್ವಾ? ಪಾಂಚಾಲಿ ವಸ್ತ್ರಾಭರಣ ನಡಿಬೇಕಾದ್ರೆ ಕೃಷ್ಣ ಬಂದ್ಬಿಟ್ಟು ಸೀರೆ ತಗೊಳ್ಳಿ ಅಂತ ಕೊಟ್ಟಂಗೆ ನನ್ನ ಫ್ರೆಂಡ್ ನನಗೆ ನೀರ್ ಕೊಟ್ಟಿದ್ದಾನೆ ಕಣೆ. ಯು ಮೀನ್ ಲಾರ್ಡ್ ಕೃಷ್ಣ ಗಿವಿಂಗ್ ಸ್ಯಾರಿ ಟು ಪಾಂಚಾಲಿ? ಹಲೋ ಹಾಯ್ ಬ್ರೋ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2060. ಮಚ, ನೀನ್ ಕಳ್ಸಿರೋ ಗಿಫ್ಟ್ ನನಗ್ ಬಂದ್ ತಲುಪಿದೆ ಕಣ. ಲೇ, ನಿನ್ಗೆ ಎಷ್ಟು ದುಡ್ಡು ಬೇಕಿದ್ರು ಕೇಳು, ಕೊಡ್ತೀನಿ. 1 ಲೀಟರ್ ನೀರ್ ಕಳ್ಸೋ ಮಗ. ಅಲ್ಲ ಕಣ, ಗಿಫ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆ ಯಾರ ಹೆಸರಿದೆ ಅಂತ ನೋಡ್ಬೇಕು ತಾನೆ. ಅದ್ ನಿನ್ಗೆಲ್ಲ ವಾಪಸ್ ಕಳ್ಸ್ಬಿಡು. ಹ್ಯಾಪಿ, ಯಾವ ಲ್ಯಾಂಗ್ವೇಜ್ ಸ್ಟೈಲ್ ಮಾಡ್ತಿದ್ದೀರಾ? ಗೊತ್ತಿಲ್ಲ, ಫ್ಲೋ ಅಲ್ಲಿ ಏನೋ ಮಾತಾಡ್ಬಿಟ್ಟೆ. ಅದ್ ಕಳ್ಸಿರೋದ್ ಅವ್ ನಮ್ಗಲ್ಲಂತೆ, ಮತ್ತೆ ಬೇರೆ ಯಾರಿಗೋ ಕಳ್ಸಿರೋದಂತೆ. ಅವ್ ನಂಬರ್ನ ಈಗ್ಲೇ ನಾನು ಬ್ಲಾಕ್ ಮಾಡ್ಬಿಡ್ತೀನಿ. ಅದನ್ನ ತಗೊಂಡೋಗಿ ಸೇಫ್ಟಿಯಾಗಿ ಎತ್ತಿಡು ಒಳಗಡೆ. ನಾನು ಗೋ ಮಾಡಿ ಫ್ರಿಜ್ ಅಲ್ಲಿ ಪ್ಲೇಸ್ ಮಾಡಿ ಬರ್ತೀನಿ. ನೀವೀಗ ಗೋ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಹಾಕೊಂಡು ಗುದ್ದು ಬಿಡ್ತೀನಿ ನೋಡು. ಹಾ, ತಗೊಂಡೋಗಿ ಒಳಗಡೆ ಇಡು. ಓಹ್ ಪಪ್ಪ, ಪಪ್ಪ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಅಯ್ಯ, ನಾ ಸ್ಕೂಲ್ಗೆ ಹೋಗು ಅಂತಾರಲ್ಲಪ್ಪ. ನಾ ಏನ್ ಮಾಡ್ಲಿ? ಯಾಕೋ ಹೋಗಲ್ಲ ಪಪ್ಪ? ಸ್ಕೂಲಲ್ಲಿ ಅನುಪಮ ಮಿಸ್ ಸುಳ್ ಕತೆ ಹೇಳ್ಕೊಡ್ತಾರೆ ಪಪ್ಪ. ನಾಳೆ ಬರ್ತಾ ಮೇಡಮ್ ನ ಮನೆಗೆ ಕರ್ಕೊಂಡ್ ಬಂದ್ಬಿಡು, ಸರಿಯಾಗಿ ಹೊಡೆದ್ ಬಿಡ್ತೀನಿ. ಬಾಬಾಲಿ ಹಂಗೆಲ್ಲ ರಿಯಾಕ್ಷನ್ ಕೊಡ್ಬೇಡ್ರಿ ಕಣ್ರು. ನಾನು ಕಾಫಿ ಟೀ ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳ್ದೆ. ಪಪ್ಪ, ನೀನ್ ಮಳೆ ನೋಡಿದ್ಯಾ? ಮಳೆನಾ? ಅಯ್ಯೋ ದೇವ್ರೆ, ಇವನಿಗೆ ಹೆಂಗಪ್ಪ ಹೇಳಿ ಮಳೆ ಅಂದ್ರೆ? ನೋಡಿಲ್ಲ ಕಂದ. ನೋಡಿಲ್ಲ ತಾನೆ? ಇಲ್ಲ ಕಣೋ. ಅನುಪಮ ಮಿಸ್ ಹೇಳ್ತಾರೆ 50 years ಬ್ಯಾಕು ಸ್ಕೈ ಇದೆಯಲ್ಲ, ಅಲ್ಲಿಂದ ಅರ್ತ್ಗೆ ನೀರ್ ಬರ್ತಿತ್ತಂತೆ ಪಪ್ಪ. ಅದ್ನ ಮಳೆ ಅಂತಾರಂತೆ. ಅದು 1 day 2 day ಅಲ್ಲ, 6 months ಎಲ್ಲ ಬರ್ತಿತ್ತಂತೆ ಪಪ್ಪ. ನಮ್ಮನ್ನೇನ್ ಗುಗ್ಗುಗಳು ಅನ್ಕೊಂಡಿದಾರ? ನೋಡಪ್ಪ, ಏನ್ ಗೊತ್ತಾ? ಅದ್ ಬಿಡು ಪಪ್ಪ, ಇನ್ನೊಂದೇನ್ ಗೊತ್ತಾ? ಅವತ್ತು ನಾವು ಎಕ್ಸಿಬಿಷನ್ ಹೋಗಿ ನೋಡಿದ್ವಲ್ಲ ಟ್ರೀ, ಆ ತರ ಟ್ರೀ ಅವಾಗ ಫುಲ್ ಜಾಸ್ತಿ ಇತ್ತಂತೆ. ಬಿಸೈಡ್ ದ ರೋಡು, ಬಿಸೈಡ್ ದ ಹೌಸ್ ಎಲ್ಲ ಇತ್ತಂತೆ ಪಪ್ಪ. ಅಲ್ಲ ಪಪ್ಪ, ಬಿಸೈಡ್ ದ ರೋಡ್ ಇರಕ್ಕದೇನ್ ಬಿಲ್ಡಿಂಗ್ ಪಪ್ಪ? ನಮ್ಮನ್ನೇನ್ ಅನ್ಕೊಂಡಿದ್ದಾರೆ ಅವರು? ಅದೇ ನೋಡಪ್ಪ, ಏನ್ ಗೊತ್ತೇನ? ಇನ್ನೊಂದು ಆಲ್ ಟೈಮ್ ಜೋಕ್ ಏನು ಗೊತ್ತಾ ಪಪ್ಪ? ಪಪ್ಪ, ಅದೇ ನಾವು ಅವತ್ತು ಹೋಗಿ ರೆಸ್ಟೋರೆಂಟ್ ಅಲ್ಲಿ 5,000 ಕೊಟ್ಟು ತಿಂದ್ವಲ್ಲ ರೈಸು, ಅದನ್ನ ಅವಾಗ ಸೀಡಿಂಗ್ ಮಾಡಿ ಫಾರ್ಮಿಂಗ್ ಮಾಡಿ ಬೆಳಿತಾ ಇದ್ರಂತೆ ಪಪ್ಪ.
1 kg 10 rupees 15 rupeesಗೆಲ್ಲ ಸಿಕ್ತಿತ್ತಂತೆ. ಆಮೇಲೆ ಕೋಕೋನಟ್ ಟ್ರೀ ಅಂತ ಇತ್ತಂತೆ, ಅದ್ರಲ್ಲಿ ಕೋಕೋನಟ್ ಫ್ರೂಟ್ ಬಿಡ್ತಿತ್ತಂತೆ, ಅದ್ರೊಳಗೆ ಸ್ವೀಟ್ ವಾಟರ್ ಇತ್ತಂತೆ. ಪಪ್ಪ ನಮ್ಮನೆ ಫ್ರೀಸರ್ ಅಲ್ಲೇ ನೀರಿಲ್ಲ, ಅದ್ರೊಳಗೆ ಎಲ್ಲಿಂದ ಬರುತ್ತೆ? ನಮ್ಮನ್ನ ಇಮ್ಮೆಚೂರ್ಸ್ ಅನ್ಕೊಂಡಿದಾರ ಪಪ್ಪ. ಅಲ್ಲಪ್ಪ, ನೀವಲ್ಲ ಇಮ್ಮೆಚುಡ್ಸು, ನಾವು ಕಣ. ನಿಜವಾಗ್ಲೂ ನಾವು ಕಣ ಇಮ್ಮೆಚುಡ್ಸು. ನಿಮ್ಮ ಮೇಡಮ್ ಹೇಳಿದ್ದು ಕರೆಕ್ಟ್ ಕಣ. ಅವಾಗೆಲ್ಲ ಬಾನಿಂದ ನೀರ್ ಬರ್ತಾ ಇತ್ತು, ಅಂದ್ರೆ ಮಳೆ ಬರ್ತಾ ಇತ್ತು ಕಣೋ, ಮಳೆ ಬರ್ತಾ ಇತ್ತು. ನಿಜನೇ ಪಪ್ಪ? ಮನೆಗೇನಿಲ್ಲ ಅಂದ್ರೂ 10 ಮರಗಳಿರ್ತಿದ್ವು, ತೆಂಗು, ಮಾವು, ಬೇವು, ಇಡೀ ಪ್ರಕೃತಿ ತುಂಬಿದ ಸಂಸಾರದ ತರ ಇತ್ತು. ಆದ್ರೆ ಇವಾಗ ಅದನ್ನೆಲ್ಲ ಕಡ್ದು ನಾವು ಸ್ಮಶಾನ ಮಾಡ್ಬಿಡ್ತೀವಪ್ಪ. ಅಂದ್ರೆ ನಿಜವಾಗ್ಲೂ ಮಳೆ ಬರ್ತಿತ್ತ? ಹೌದು ಮಗನೇ. ನಿಜವಾಗ್ಲೂ ನೀನ್ ನನ್ ಮಗ ಏನೋ? ಅದನ್ನ ಮಮ್ಮಿ ಕೇಳು ಪಪ್ಪ. ಪಪ್ಪ, ನಾನು ಮಳೆ ಬಗ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ. ಆಯ್ತು ಕಣ. ಹ್ಯಾಪಿ 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 ಹ್ಯಾಪಿ. ನಾನೇನೋ ಟೆಲ್ ಮಾಡ್ಬೇಕು. ಅಮ್ಮ, 3 ತಿಂಗಳಿಂದ ಮಜಾ ಭಾರತದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಓವರ್ ಆಕ್ಟಿಂಗು ಒಂದೇ ಸ್ಕಿಟ್ ಅಲ್ಲಿ ಮಾಡ್ಬೇಡ. ಇನ್ನು ಸ್ಕಿಟ್ಗಳಿದಾವೆ, ಅದೇನು ಅಂತ ಹೇಳು. ಅದು ವಾಟರ್. ಇವತ್ತು ಒಂದೇ ಒಂದು ಹನಿ ನೀರ್ ಸಿಗಲ್ಲ. ಇರೋ 1 ಲೀಟರ್ ನೀರಲ್ಲಿ 1 ತಿಂಗಳು ತೊಳ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ತುಂಬಾ ಟೇಸ್ಟಿ. 1 ಡ್ರಾಪ್. ತುಂಬಾ ಬಾಯಾರಿಕೆ ಆಗ್ತಾ ಇದೆಯಾ? ಬಾ ಇಲ್ಲಿ, ಅಲ್ಲಿ ನೋಡು ಗುರು ಸರ್ನ. ಅಬ್ಬಿ, ನನಗೆ ಹಳದೆಲ್ಲ ರಿಮೈಂಡ್ ಆಗ್ತಿದೆ. ನಾನು ಗೋ ಮಾಡಿ ಅವ್ರಿಗೆ ಚಿಕನ್ ಈಟ್ ಮಾಡಿಸಿದ್ದು, ವಾಟರ್ ಡ್ರಿಂಕ್ ಮಾಡಿಸಿದ್ದು. ಆಗ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನಾವಿಸಿರಾಡೋ ಗಾಳಿ, ನನ್ ಹೃದಯದಲ್ಲಿದ್ದ ನೀನೇ ನೀನೆಗಳೇ. ನಿನಗೆ ಅವ್ರನ್ನ ನೋಡ್ಬಿಟ್ಟು ಬಾಯಲ್ಲಿ ನೀರ್ ತುಂಬ್ಕೊ ಅಂತ ಹೇಳಿದ್ದು, ಅದೇ ನೀರಲ್ಲಿ ಸ್ನಾನ ಮಾಡು ಅಂತ ಹೇಳಿಲ್ಲ. ಮತ್ತಿನ್ನೇನೆ ಮಾಡೋದು? ನೋಡು, ನಮ್ಮ ಮಗನ್ನ ಚೆನ್ನಾಗಿ ಓದಿಸಿ ಅವನು ದೊಡ್ಡನಾದ್ಮೇಲೆ 1 ತಿಂಗಳಿಗೆ 5 ಲೀಟರ್ ನೀರ್ ಸಿಗೋ ಕಂಪ್ನಿಲಿ ಅವನಿಗೆ ಕೆಲ್ಸಕ್ಕೆ ರೆಫರ್ ಮಾಡ್ಬೇಕು. ಅರ್ಥ ಆಯ್ತಾ? ಗುಡ್ ಪಾಯಿಂಟ್ ಹಬ್ಬಿ. ಎಸ್. ಹಲೋ, ಏನ 40 ವರ್ಷದಿಂದ ಕೋಮಾಗ ಹೋಗಿದ್ದು ನಮ್ಮ ಡುಬಾಕ್ ದೊಡ್ಡಪ್ಪ ಇವಾಗ ಪ್ರಜ್ಞೆ ಬಂದಿದ್ಯಾ? ನಾನ್ ಬಂದ್ ಕರ್ಕೊಂಡ್ ಬರ್ತೀನಿ. ಹಬ್ಬಿ, ಈ ದೊಡ್ಡಪ್ಪ ಮೀನ್ಸ್ ವಾಟ್? ದೊಡ್ಡಪ್ಪ ಮೀನ್ಸ್ ಬಿಗ್ ಫಾದರ್. ಯು ಮೀನ್ ಬಿಗ್ ಫಾದರ್ ಇಲ್ಲ? ಎಸ್. ಅದ್ ಸರಿ ಹಬ್ಬಿ, ನೀವ್ ಯಾಕೆ ಟೆಲ್ ಮಾಡಿದ್ರೆ ಅವ್ರನ್ನ ಗೋ ಮಾಡಿ ಟೇಕ್ ಮಾಡ್ಕೊ ಬರ್ತೀನಿ ಅಂತ? ಇರೋ ಗಾಯನೇ ಇಚ್ ಮಾಡ್ಕೊಳಕ್ ಪುರ್ಸೋತಿಲ್ಲ, ಅದ್ರಲ್ಲಿ ಇನ್ನೊಂದ್ ಗಾಯ ಬರ ಇಚ್ ಮಾಡ್ಕೋಬೇಕಾ? ಹೊಡ್ಬಿಡ್ತೀನಿ. ನೋಡೆ, ನಮ್ ದೊಡ್ಡಪ್ಪರ ಮನೆ ಮೇಲೆ 2000 ಲೀಟರ್ ನೀರಿನ ಟ್ಯಾಂಕ್ ಇದೆ. ಅವ್ರು ಪ್ರಜ್ಞೆ ತಪ್ಪದ್ಮೇಲೆ ಅವ್ರನ್ನ ಬಿಟ್ಬಿಟ್ಟು ನಮ್ ದೊಡ್ಡಪ್ಪರ ಮನೆಯವರೆಲ್ಲ ಫಾರಿನ್ ಹೋಗಿ ಸೆಟ್ಲ್ ಆಗಿದ್ದಾರೆ. ನಾವೇನಾದ್ರೂ ಅವ್ರನ್ನ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಇಟ್ಕೋ, ಆ ನೀರಿನ ಟ್ಯಾಂಕು ನಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತಾರೆ. ನಮ್ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ. ಹೆಂಗೆ? ಹಾಗಾದ್ರೆ ಗೋ ಮಾಡಿ ಹಬ್ಬಿ, ಗೋ ಮಾಡಿ. ಈ ಹೆಣ್ಮಕ್ಳು ಏನಾದ್ರೂ ಪುಕ್ಷಟ್ರೆ ಸಿಕ್ಕಿದ್ರೆ ಸಾಕು ಗೋ ಮಾಡಿ ಅಂತೀರಾ. ಇರೋ ಕರ್ಕೊಂಡ್ ಬರ್ತೀನಿ. Oh, that big water tank. Oh my God. ಸಾಕು ಬಿಡು. ದೊಡ್ಡಪ್ಪ, ಇವಳೆ ನನ್ನ ಹೆಂಡತಿ. ಏನ್ಲಾ ನಿಮ್ ಮ್ಯಾಸ ದೋಸೆ, ನಿಮ್ ಮ್ಯಾಸಕ್ಕೋಸಿ ದೋಸೆ ಉಯ್ಯ. ಇವಳೇನೊಳ್ಳೆ ತಿಂದು ಪೂರಿ ಊದಂಗ್ ಕೂತ್ಬಿಟ್ಟವಳಲ್ಲ. 3 ತಿಂಗಳು ಮಜಾ ಭಾರತದಲ್ಲಿ ಇರ್ಲಿಲ್ಲ, ತಿಂದು ಊದಿದಾಳೆ. ಈಗ ಕರಗಿಸ್ತಾರ ಬಿಡಿ. ಆಶೀರ್ವಾದ ಮಾಡಿ. You mean? ಅಂದ್ರೆ ಇದು ಬ್ಲೆಸ್ಸಿಂಗ್. How come this side? Big father-in-law, bless me. ಇವಳೇನ್ಲಾ ನಮಸ್ಕಾರ ಮಾಡು ಅಂದ್ರೆ ಕೈ ಎಲ್ಲ ಆಡ್ಸ್ತಾವಳ. ಈ ಕಡೆ ಬರ್ರಿ. ದೊಡ್ಡಪ್ಪ, ಅದೆಲ್ಲ ಇರ್ಲಿ, ಬನ್ನಿ ಕೂತ್ಕೊಳ್ಳಿ. ಮುಖ ಸೇರ್ಸಿ ಹೊಟ್ಬಿಡ್ತೀನಿ. ಹಂಗೆ ಬಂದ್ಬಿಡುತ್ತೆ. ಬೀದಿ ಬಸ್ ಕೆಟ್ಟೋದ್ನೆ. ಕೈ ಕಾಲ್ ಮುಖ ತೊಳಿಬೇಕು, ಹೋಗಿ 1 ಬಿಂದಿಗೆ ನೀರ್ ತಕಬ. ನಾವೇ ಇಲ್ಲಿ ಕುಡಿಯಕ್ ನೀರಿಲ್ದೆ ನಾಲ್ಗೆ ಹಾಕ್ಬಿಟ್ಟು ಲೊಚ ಅಂತ ನೆಕ್ತಾ ಇದೀವಿ. ಇವನು 1 ಬಿಂದಿಗೆ ನೀರ್ ಕೇಳ್ತಾವನಲ್ಲೇ.
ದೊಡ್ಡಪ್ಪ ಒಂದು ಬಿಂದಿಗೆ ನೀರಕ್ಕೆ ಒಂದ್ ತಂಬಿಗೆ ತಗೊಳ್ಳಿ. ಮುದೇವಿ ತೊಳಿಕು ಇಟ್ಕುದಿಲ್ಲ ತಗಬಾ ನೀವು ಹೋಗಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಲೇ ಹೋಗಿ ಒಂದ್ ತಂಬಿಗೆ ನೀರ್ ತರಗೆ. ಅಬ್ಬಿ ಅದು ಸ್ಟಮಕ್ ಕ್ಲಾತ್ ನಾಟ್ ಮಾಡಿ ಇಟ್ಟಿರೋದು. ಅಯ್ಯ ನೀನ್ ಇಂಗ್ಲಿಷಿಗೆ ನನ್ನ ಡ್ಯಾನ್ಸ್ ತುರ್ಕ. ಹೋಗು ತಗೊಂಬರೋಗು. ಕನ್ನಡದಲ್ಲಿ ಏನು ಅಂತ ಕೇಳಲ್ವಾ? ಹೇಳು. ಹೊಟ್ಟೆ ಬಟ್ಟೆ ಸೇರಿಸಿ ಕಟ್ಟಿಟ್ಟಿರೋದು ಅಬ್ಬಿ. ಹೋಗಿ ತಗೊಂಬರೋ ಹೋಗು. ಬಾರ ಇಲ್ಲಿ ನೋಡು, ನಮ್ ದೊಡ್ಡಪ್ಪಂಗ್ ನಾವೇನಾದ್ರು ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತಾರೆ. ಟೆನ್ಷನ್ ತಗೋಬೇಡ, ಹೋಗ್ ತರೋಗು. ದೊಡ್ಡಪ್ಪ ಏನಪ್ಪ ಬನ್ನಿ, ನೀವು ಇದ್ರ ಮೇಲೆ ನಿಂತ್ಕೋಬೇಕು. ಸರಿ ಸರಿ. ಯಾಕೆ ಅಂತ ಕೇಳ್ಬೇಡಿ, ನಿಂತ್ಕೊಳ್ಳಿ. ಏನೇನೋ ಮಾಡ್ತಿದ್ದೀರಿ ಮಾಡ್ರಿ. ಹಬಿ ಟೇಕ್ ಮಾಡಿ. ದೊಡ್ಡಪ್ಪ ತಗೊಳ್ಳಿ. ಎಲ್ಲೂ ಸಾಲತ್ತದ ಇದು? ನೀರ್ ಕೇಳಿದ್ರೆ ಒಳ್ಳೆ, ಚಿನ್ನ ಕೇಳಿದ್ರ ಹಂಗ ಆತ್ರಿ. ಮುಂಡೆ ವಾಕನ್ ಹೋಗಿ. ನೋಡ ಸಾಯಂಕಾಲ ಇದನ್ನ ಕೊತ ಕೊತ ಅಂತ ಕುದಿಸಿ ಉಪ್ಪು ಖಾರ ಹಾಕ್ಬಿಡು, ಸೂಪ್ ಮಾಡ್ಬಿಡು, ಕುಡಿದು ಬಿಡೋಣ. ನನಗ್ ಲಿಟಲ್ ಬಿಟ್ ಮೋರ್. ಕುಡಿ ಕುಡಿ ಕುಡಿ. ನಾನು ಗೋ ಮಾಡಿ ಫ್ರಿಜ್ ಅಲ್ಲಿ ಪ್ಲೇಸ್ ಮಾಡಿ ಬರ್ತೀನಿ. ಆಯ್ತು ನಿನಗೆ ಗೋ ಮಾಡ್ಲಿಲ್ಲ ಅಂದ್ರೆ ನಿನಗೆ ಹಾಕೊಂಡು ಗುದ್ದು ಬಿಡ್ತೀನಿ. ಇದನ್ನು ತಗೊಂಡೋಗು. ದೊಡ್ಡಪ್ಪ ಏನಪ್ಪ? ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳ್ಬೇಕಿತ್ತು. ಅದೇನ್ ಕೇಳ್ಬೇಕು ಕೇಳ ಮಗ, ಧಾರಾಳವಾಗಿ ಹೇಳ್ತೀನಿ. ಅದೇ ಹಳ್ಳಿಲಿ ಒಂದು ಮನೆ ಇತ್ತಲ್ಲ, ಆ ಮನೆ ಬಗ್ಗೆ ಯಾಕೆ ಕೇಳಿಯ ಬಿಡು. ಎಷ್ಟು ಚಂದಾಗಿತ್ತು ಗೊತ್ತೇ ನಮ್ಮ ಮನೆ ಮುಂದೆ ಒಂದು ಮಾವಿನ ಮರ ಇತ್ತು. ನಾನು 5 ವರ್ಷ ಮಗ ಇರ್ಬೇಕಾದ್ರೆ ನಮ್ಮ ತಾತ ಜೋಕಾಲಿ ಕಟ್ಟಿದ್ರಂತೆ. ಅವ್ರು ಚಿಕ್ಕವರಾಗಿದ್ದಾಗ ಅವ್ರ ತಾತ ಕಟ್ಟಿದ್ರಂತೆ. ಹಂಗೆ ತೂಗೋದೇನು ಆಡೋದೇನು. ಯಾವನೇ ಇವನು? ನಾವೇ ಸೈಕಲ್ ತುಳಿತಿದ್ರೆ ನನ್ನ ಮಗ ಸೈಕಲ್ ಸ್ಟ್ಯಾಂಡ್ ಹಾಕೊಂಡು ತುಳಿತಾ ಇದ್ದಾನೆ. ಇವ್ರು ಬಾಯಿಗೆ ಮಣ್ಣಾಕ. ಬಾ ದೊಡ್ಡಪ್ಪ ಇಲ್ಲಿ ಕುತ್ಕ ಇಲ್ಲಿ. ಏನಪ್ಪ ನಿಂತು? ಅದೇ ದೊಡ್ಡಪ್ಪ, ನಿಮ್ ಮನೆ ಮೇಲೆ ಒಂದು ಟ್ಯಾಂಕ್ ಇತ್ತಲ್ಲ. ಅಯ್ಯೋ ಅಯ್ಯೋ ನೀರೇಶ ಅಪ್ಪ, ನೀರ್ ಕುಡಿಸ್ಲ. ಏನಪ್ಪ ಇರೋದೊಬ್ಬನೇ ಸತ್ಕಿ ತೊಗೊಂಡ್ರೆ ಏನೋ ಮಾಡೋದು. ಅಲ್ಲಿ ನೋಡು, ಅವೈದು ನೀರ್ ಕುಡ್ಸೋನೆ ತಕೋಗಿ ಅವಮನ್ ತೋರಿಸ್ತಾ ಇದೆಯಲ್ಲ. ನೋಡ್ಕೊಳ್ಳೆ ತೆವ್ ಆಯ್ತಂಗ ಅವಳೆ. ಎದುರ್ಕೊಂಡ್ ಜನ ಬಂದ್ರೆ ಏನ್ ಮಾಡಿಯ ನೀನು? ನೀನೇನಮ್ಮ ಮಕ್ಕ ನೋಡ್ತಾ ಇದ್ಯಾ? ಹೋಗಿ ಅವೈದನ್ಗೆ 1 ಲೋಟ ನೀರ್ ತಗಪ್ಪ. ಒಂದ್ ಗ್ಲಾಸ್. ಎಲ್ಲ ನೀನ್ ನೆಟ್ಟಿ ಬಿದ್ದೋಗ್ಬಿಟ್ಲು. ಅವಳ ಮೈ ಮೇಲೆ ಕೂಸಿ ನೀರು ಚಿಮ್ಸು. ನಂಗೇನು ಹ್ಯಾಪಿ ಆಗಿಲ್ಲ. ಅಯ್ಯೋ ದೊಡ್ಡಪ್ಪ, ಅದೇ ಏನೋ ಕೇಳ್ತಾ ಇದ್ನಲ್ಲ. ಅದೇನ್ ಕೇಳ? ಹಳ್ಳಿಲಿ ಮನೆ ಮೇಲೆ ಒಂದು ನೀರಿನ ಟ್ಯಾಂಕ್ ಇತ್ತು. ಆ ಟ್ಯಾಂಕ್ ಇಂದ ಡೈರೆಕ್ಟ್ ಪೈಪ್ ನ ಬಾತ್ರೂಮ್ ಕಲೆಕ್ಷನ್ ಕೊಡ್ಸಿದ್ರಲ್ಲ. ಬಾತ್ರೂಮ್ ಅಂದೇಟ್ಗೆ ನೆನ್ಪಾಯ್ತು ಕಲ. ಯಾಕೋ ಹೊಸರಿಂದ ಮೈಯೆಲ್ಲ ಕಡಿತಾದೆ. ನೀರ್ ಇಕ್ಕಬೇಕು. ಮೇ ಮೊಗ ಪೂರಿ ಹೋಗಿ 1 ಬಕೆಟ್ ನೀರಿಡು. ಲೇ ತಿರ್ಗಾ ನೀನ್ ನೆಡ್ತಿ ಬಿದ್ದೋದ್ನಲ್ಲ. ನಿನಗೆ ಸರಿಯಾಗಿ ನೀರ್ ಚಿಮ್ಸಕ್ಕೆ ಬರೋದಿಲ್ಲ, ನಾನೇ ಚಿಮ್ಕಿಸ್ತೀನಿ ನೀರು. ನಂಗೇನು ಹ್ಯಾಪಿ ಆಗಿಲ್ಲ. ಅರೆ ಇಲ್ಲಿ ನೀರಿನ ಸಮಸ್ಯೆ ಇರೋದು ನಮ್ ದೊಡ್ಡಪ್ಪಂಗ್ ಗೊತ್ತಿಲ್ಲ. ಅವ್ರು ಇನ್ನು 40 ವರ್ಷದ ಹಿಂದೆನೆ ಇದಾರೆ. ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಡಲ್ಲ. ಏನ್ ಮಾಡ್ಲಿ? ಹಾ, ನೀರ್ ಲೋನರ್ಗೆ ಫೋನ್ ಮಾಡ್ಬಿಡ್ತೀನಿ. ನೀರು. ಹಲೋ ಸರ್, ನನ್ನ ಹೆಸರು ಹರೀಶ್ ಚಂದ್ರಪ್ಪ ಅಂತ. ಸರ್ ನನ್ಗೊಂದು 5 ಲೀಟರ್ ನೀರ್ ಬೇಕಿತ್ತು ಸರ್, ಸಾಲ. ನಿಮ್ದು ಹಳೇದೆ 500 ml ಬಾಕಿ ಇದೆ. ಮೈನಸ್ ಬ್ಯಾಲೆನ್ಸ್ ಇರೋದ್ರಿಂದ ಕೊಡಕ್ ಹೋಗಲ್ಲಪ್ಪ. ಲೇ ಇವರು ಕೈ ಕೊಟ್ಬಿಟ್ರಲ್ಲೇ, ಇವಾಗ ಏನೇ ಮಾಡೋದು? ಏನಾದ್ರೂ ವೈಲ್ಡ್ ಆಗಿ ಥಿಂಕ್ ಮಾಡ್ಬೇಕು. ಹಾ, ನಮ್ಮ ಏರಿಯಾದಲ್ಲಿ ನೀರಿನ ಬ್ಯಾಂಕ್ ಇದೆ ತಾನೆ. ಇವಾಗ್ಲೇ ಹೋಗ್ಬಿಟ್ಟು 1 ಬಕೆಟ್ ನೀರ್ನ ಕತ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರು, ನಮ್ ದೊಡ್ಡಪ್ಪ ಸರಿ ಇಲ್ಲ, ಜಲ್ ನನ್ ಮಗ. ಏನೋ ನಿಮ್ ಮೊಗ ಪೂರಿ ದಿನಕ್ಕೆ ಎಷ್ಟು ಪೂರಿ ತಿಂದಿಯಾ? ಪೂರಿ ಮೀನ್ಸ್ ವಾಟ್ ಫಾದರ್ ಇಂದ? ತಿಂದು ಊದ್ಬಿಟ್ಟಿದ್ಯಲ್ಲ. ನಮ್ಮಟ್ಟಿಲೊಬ್ಳು ಮಾದಿ ಅಂತವಳೆ, ಅವಳು ನಿನ್ನಂಗೆ ತಿಂದು ಊದ್ಬಿಟ್ಟವಳೆ ಕಂತಕೋ. ಯಪ್ಪ ಏ ನೋಡು, ಪ್ಲಾನ್ ಸಕ್ಸಸ್. ಇದ್ರಲ್ಲಿ 1 ತಮ್ಗೆ ನೀರು ಫ್ರಿಜ್ ಅಲ್ಲಿ ಇಡು, 1 ಲೋಟ ನಮ್ಮ ಮಗನ ಕುಡಿಸ್ಬಿಡು, ಸರಿನಾ? ಬಕೆಟ್ ಅಲ್ಲಿ ಎಲ್ಲ ಕಾಗೆ ಮುತ್ತ. ಏನ್ ದೊಡ್ಡಪ್ಪ ಸ್ನಾನನೇ ಮಾಡ್ಬಿಟ್ರ? ಸ್ನಾನ ಏನ್ ಮಾಡ್ದಿ? ಹೊಟ್ಟೆ ಕೆಟ್ಟೋಗಿತ್ತಲ್ಲ, ತೊಳ್ಕ ಬಂದಿ. ಹೊಟ್ಟೆ ಕೆಟ್ಟಿದೆ ಅಂತ ಹೇಳ್ಬಿಟ್ಟು 1 ಬಕೆಟ್ ನೀರ್ ವೇಸ್ಟ್ ಮಾಡ್ತೀಯೇನೋ? ದೊಡ್ಡಪ್ಪ ನನ್ನ ಹೆಂಡತಿ ಹೊಡೆಯಕ್ ಹೋಗ್ಬಿಟ್ಟು ನಿಮ್ಗೆ ಹೊಡೆದ್ಬಿಟ್ಟೆ. ಮುದೇವಿ, ನನ್ಗೆ ಹೊಡೆದ್ರೆ ಏನಿಲ್ಲ ಪ್ರಯೋಜನ. ನೀನ್ ಹೆಂಡತಿಗಾರ ಹೊಡಿ, ಏನಾದ್ರೂ ಆಯ್ತದೆ. ಬ್ರೇಕಿಂಗ್ ನ್ಯೂಸ್. ವಾಟರ್ ಬ್ಯಾಂಕ್ ನಿಂದ 1 ಬಕೆಟ್ ನೀರೆತ್ತಿರೋ ಕಳ್ಳನ್ನ ಸಿಸಿ ಕ್ಯಾಮೆರಾ ಸೆರೆ ಹಿಡಿದಿದ್ದು ಈತನೇ ಆ ಕದೀಮ. ಸಿಕ್ಕಲ್ಲಿ ಸಂಪರ್ಕಿಸಿ. ಧನ್ಯವಾದಗಳು. ನೀನಾದು? ನೀನು ನೀರ್ ಕದ್ದಿಯ? ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ, ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗೆಲ್ಲ ಅದನ್ ಕದ್ರು ಇದನ್ ಕದ್ರು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದ್ರೆ
ನೀರ್ನೇ ಕದೀತಾ ಇದ್ದೀರಲ್ಲಪ್ಪ. ನಿಮಗೆಲ್ಲ ಇವಾಗ ನೀರಿನ ಮಹತ್ವ ಗೊತ್ತಾಗ್ತಿದೆಯಲ್ಲ. ತಾಯಿ ಹಸಿ ಆಗಿಲ್ಲ ಅಂತ ಎರೆಹುಳು ಎಲ್ಲ ಒಳಕೊಂಡಗವೆ. ತಾಯಿ ಒಡ್ನಲ್ಲಿ ನೀರಿದೆ ಅಂತ ಬಸ್ತು ನೀರ್ನೆಲ್ಲ ಬರುದ್ ಮಾಡ್ಬಿಟ್ರಿ. ನೀರ್ ಬಾ ಅಂದ್ರೆ ಎಲ್ ಬಂದದು? ಎಷ್ಟು ಸಾವಿರ ಅಡಿ ಕೊರ್ದ್ರು ನೀರೇ ಬರ್ತಾ ಇಲ್ವಲ್ಲಪ್ಪ. ಎಷ್ಟೋ ಪ್ರಾಣಿ ಸಂಕುಲ ನೀರಿಲ್ದೆ ಪ್ರಾಣ ಬಿಟ್ಬಿಟ್ಟು, ರೈತ ಮಳೆ ಇಲ್ದೆ ಬೆಳೆ ಇಲ್ದೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಬಿಟ್ಟ. ನೀವೆಲ್ಲ ಒಂದೊಂದ್ ತೊಟ್ಟು ನೀರ್ಗೂ ಇಷ್ಟೊಂದು ಕಷ್ಟ ಪಡತ್ನ ನನ್ ಕೈ ನೋಡಕ್ ಆಗ್ತಿಲ್ಲ ಕಣಪ್ಪ, ನೋಡಕ್ ಆಗ್ತಿಲ್ಲ. ಅವಾಗೆಲ್ಲ ನೀರ್ ಹೆಂಗಿತ್ತು, ಪ್ರಕೃತಿ ಹೆಂಗಿತ್ತು, ಹಸಿರು ಹೆಂಗಿತ್ತು. ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು. ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು. ಅಯ್ಯೋ ಅಯ್ಯೋ ದೊಡಪ್ಪ ದೊಡಪ್ಪ ಪಪ್ಪ ಪಪ್ಪ ಪಪ್ಪ. ಏನಪ್ಪ? ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಯಾಕೋ ಕಂದ? ಪಪ್ಪ ಅನುಪಮ ಮಿಸ್ ಹೇಳಿದ್ರು 50 years ಬ್ಯಾಕು ವಿಲೇಜ್ಗೊಂದು ಲೇಕ್ ಇತ್ತಂತೆ, ಜಿಲ್ಲೆಗೊಂದು ರಿವರ್ ಇತ್ತಂತೆ. ಅಷ್ಟೇ ಅಲ್ಲ ಪಪ್ಪ, ಕಂಟ್ರಿಗೊಂದು ಓಷನ್ ಇತ್ತಂತೆ. ಅವಾಗಿದ್ಮೇಲೆ ಇವಾಗ್ಲೂ ಇರ್ಬೇಕಲ್ವಾ ಪಪ್ಪ? ಯಾಕಿಲ್ಲ ಪಪ್ಪ? ಪಪ್ಪ ಮಿಸ್ ಹೇಳಿದ್ರು ಅವಾಗ ದೊಡ್ಡ ದೊಡ್ಡ ಮರ, ಕಾಡು, ಜಲಪಾತ ಎಲ್ಲ ಇತ್ತಂತೆ. ಅದ್ರಲ್ಲಿ ಅವರು ಆಟ ಆಡ್ತಿದ್ರಂತೆ ಪಪ್ಪ. ಪಪ್ಪ ಎಷ್ಟು ಬೇಕಷ್ಟು ನೀರು ಕುಡಿತಿದ್ರಂತೆ, ಎಷ್ಟು ಬೇಕಷ್ಟು ಅನ್ನ ತಿಂತಿದ್ರಂತೆ ಪಪ್ಪ. ಅವಾಗಿದ್ದು ಇವಾಗ ಯಾಕಿಲ್ಲ ಪಪ್ಪ? ಹೇಳು ಪಪ್ಪ, ನೀವು ನಮ್ಗೆ ಯಾಕೆ ಉಳಿಸಿಲ್ಲ ಪಪ್ಪ? ಹೇಳು ಪಪ್ಪ, ಹೇಳು. ಇತ್ತಪ್ಪ, ಅವಾಗೆಲ್ಲ ಇತ್ತು ಕಣ. ಆದ್ರೆ ಇವಾಗ ಅದನ್ನೆಲ್ಲ ನಾವು ನಾಶ ಮಾಡ್ಬಿಡ್ತೀವಿ ಕಣಪ್ಪ. ಹೂ ಕಣಪ್ಪ, ಮರಗಳನ್ನ ಕಡ್ದು ಮನೆಗಳನ್ನ ಕಟ್ಟಿದ್ವಿ, ಒತ್ತುವರಿ ಮಾಡಿ ಕೆರೆಗಳನ್ನ ಹಾಳು ಮಾಡಿದ್ವಿ, ಮರಳು ಸಾಗಾಣಿಕೆ ಮಾಡಿ ನದಿಗಳನ್ನ ಹಾಳು ಮಾಡಿದ್ವಿ. ಇನ್ ಸಮುದ್ರಕ್ಕೆ ಎಲ್ಲಿಂದಪ್ಪ ಹೋಗ್ಬೇಕು ನೀರು? ಕ್ಯಾರೆಕ್ಟರ್ ಇಂದ ಆಚೆ ಬಂದ್ ಎಲ್ರಿಗೂ ಒಂದ್ ಮಾತು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ನಾವಿವಾಗ 2019 ಇದ್ದೀವಿ. 2060ಕ್ಕೆ ಏನೇನಾಗುತ್ತೆ ಅಂತ ನಿಮ್ ಕಣ್ಣಾರೆ ನೀವೇ ನೋಡಿದ್ರಲ್ಲ. ನಾವು ಮನುಷ್ಯರು ಸ್ವಾರ್ಥಿಗಳು. ನಮ್ಗೊಂದು ತನ್ನ ಸಿಕ್ಕಿದ್ರೆ ಸಾಕು, ಸಂತೃಪ್ತರು. ಬೇರೆ ಬಗ್ಗೆ ನಾವ್ ಯೋಚನೆ ಮಾಡಕ್ ಹೋಗಲ್ಲ. ಆ ದೇವ್ರು ಭೂಮಿ ಮೇಲೆ ನೀರ್ನ ಕೊಡುಗೆಯ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಾವು ಯಾರು ಆಲೋಚನೆ ಮಾಡಕ್ ಹೋಗಲ್ಲ. ಎಲ್ಲಿವರೆಗೂ ಆಲೋಚನೆ ಮಾಡಲ್ಲ? ನಮ್ ಮನೇಲಿರೋ ನಲ್ಲಿ ಆನ್ ಮಾಡಿದ್ರೆ ನೀರ್ ಬರುತ್ತೆ, ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬುತ್ತೆ. ಯಾವಾಗ ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬಲ್ಲ, ನಲ್ಲಿ ಆನ್ ಮಾಡಿದ್ರೆ ನೀರ್ ಬರಲ್ವೋ, ಅವಾಗ ನಮ್ಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಏನೇನೋ ಮಾಡ್ತೀವಿ. ಆಮೇಲೆ ಗೌರ್ಮೆಂಟ್ ನ ಬೈತೀವಿ, ಮತ್ತೊಬ್ರನ್ನ ಬೈತೀವಿ, ಇನ್ನೊಬ್ರನ್ನ ಬೈತೀವಿ. ಇದೆಲ್ಲ ಸಾಲದೆ ಇದ್ದಾಗ ನೀರ್ ಹೀರೋ ಜಾಗಕ್ಕೆ ನಾವೇ ಹುಡ್ಕೊಂಡ್ ಹೋಗ್ತೀವಿ. ಒಂದ್ ಹನಿ ನೀರ್ನ ಹುಟ್ಟಾಕೋ ಸಾಮರ್ಥ್ಯ ಇಲ್ದಿರೋ ನಮಗೆ ಒಂದ್ ಹನಿ ನೀರ್ನ ವೇಸ್ಟ್ ಮಾಡೋ ಹಕ್ಕುನೂ ಇಲ್ಲ. 2060ಕ್ಕೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಒಂದೊಂದ್ ಹನಿ ನೀರಿಗೂ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಆಮೇಲೆ ಈ ಬ್ರಿಟಿಷ್ ಅವರು ಇಂಗ್ಲಿಷ್ ಅವರು ಯೂಸ್ ಮಾಡ್ತಿರೋ ಪೇಪರ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂತಾ ಇದೀವಿ, ಡೋಂಟ್ ವೇಸ್ಟ್ ವಾಟರ್, ಸೇವ್ ವಾಟರ್. ಮರವನ್ನು ಬೆಳೆಸಿ, ಮರವನ್ನು ಉಳಿಸಿ, ಹಸಿರೇ ಉಸಿರು. ಇಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ ಮಾಡೋದು, ಅಂದ್ರೆ ಒಂದ್ ಒಳ್ಳೆ ಮೆಸೇಜ್ ನ ಇಟ್ಕೊಂಡು ಇತ್ತೀಚೆಗೆ ತುಂಬಾ ಸ್ಕಿಟ್ಗಳನ್ನ ನಮ್ಮ ಹುಡುಗರು ಮಾಡ್ತಿದ್ದಾರೆ. ಅಂಡ್ ಇದು ನನಗೆ ಸಿಕ್ಕಾಬಡೆ ಖುಷಿಯಾದಂತ ವಿಷಯ. ನೀರಿನ ಬಗ್ಗೆ ಒಂದು ಸ್ಕಿಟ್ ನ ಮಾಡಿದ್ರಿ, ಸೂಪರ್ ಸ್ಕಿಟ್. ಅದಕ್ಕೆ ಜೋರಾದ ಚಪ್ಪಾಳೆ. ಈಗ ನಮ್ಮ ಜಡ್ಜಸ್ ಹತ್ರ ಹೋಗ್ಬಿಟ್ಟು ಕೇಳೋಣ ಅವ್ರಿಗೆ ಸ್ಕಿಟ್ ಹೇಗನ್ನಿಸ್ತು ಅಂತ. ಗುರುಜಿ,
ನಾನು ಚಿಕ್ಕಂದಿನಿರುವಾಗ ಆಕ್ಚುಲಿ ಕಾಮಿಡಿ ಮಾಡ್ತಾ ಇದ್ದೆ. ಅಂದ್ರೆ ಬೆಳೆದ ನಂತರ ನಾವು ಕುಡಿಯೋ ನೀರಿಗೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ. ಸ್ವಲ್ಪ ಟೈಮಲ್ಲಿ ಐ ಥಿಂಕ್ ನನ್ನ ಕಾಲೇಜ್ ಮುಗಿಸೋಷ್ಟರಲ್ಲಿ ನೀರಂತ ಬಂತು. ಯಾರು ಈ ನೀರಿಗೆಲ್ಲ ದುಡ್ಡು ಕೊಟ್ಟು ಕುಡಿತಾರ ಅಂದ್ಕೊಂಡೆ. ಈಗ ನಾವು ಕುಡಿತೀವಿ. ಬಟ್ ಆ ಟೈಮಲ್ಲಿ ಕಾಮಿಡಿ ಅನ್ಸಿದ್ದು ಯೂತ್ ಇಟ್ಸ್ ಎ ಫ್ಯಾಕ್ಟ್. ಸೊ ಇದು ನಾಳೆ ಆಗಬಹುದು, ಹೇಳಕ್ಕಾಗಲ್ಲ. ಈ ಸಂದೇಶನ ಕಾಮಿಡಿ ಮೂಲಕ ಇಷ್ಟು ಒಳ್ಳೆ ಸಂದೇಶನ ಕೊಡೋದು ಹ್ಯಾಟ್ಸ್ ಆಫ್, ಮಜಾ ಬರುತ್ತೆ. ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆಕ್ಚುಲಿ ಈ ಸಿಚುವೇಶನ್ ನಮ್ಗೆ ಯಾರಿಗೂ ಬರೋದ್ ಬೇಡ ಅಂತ ನಾನಂತೂ ವಿಶ್ ಮಾಡ್ತೀನಿ. ಅಕಸ್ಮಾತ್ ರಚಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೇನಾದ್ರೂ 2060 ಇದ್ದು ಒಂದೊಂದ್ ಡ್ರಾಪಿಗೂ ಈ ತರ ಕಷ್ಟ ಪಡ್ಬೇಕಿದ್ದಿದ್ರೆ ಹೇಗಿರ್ತಾ ಇತ್ತು. ಅಯ್ಯಪ್ಪ, ಈ ಸ್ಕಿಟ್ ನೋಡಿದ ತಕ್ಷಣ ಕಾಣಿವನ್ ಇಮ್ಯಾಜಿನ್ 2060 ಹಿಂಗೆಲ್ಲ ಆಗತ್ತಾ ಅಂತ. ಬೇಡವೇ ಬೇಡಪ್ಪ, ಹಿಂಗಾಗೋದು ಖಂಡಿತವಾಗ್ಲೂ ಬೇಡ. ಸೊ ಆದಷ್ಟು ಲೆಟ್ಸ್ ಸೇವ್ ವಾಟರ್. ಅಂಡ್ ನಿಜವಾಗ್ಲೂ ಈ ಸ್ಕಿಟ್ ಕಾನ್ಸೆಪ್ಟ್ ಹೆಂಗ್ ಡಿಸೈನ್ ಮಾಡಿದ್ರು, ಅವ್ರಿಗೆ ಯಾವ ತರ ಥಾಟ್ ಬಂತು ಈ ತರ ಒಂದು ಡಿಸೈನ್ ಮಾಡೋದು? ಹೂ ಡಿಡ್ ದಿಸ್? ಯಾರ್ ಪ್ಲಾನ್ ಇದು? ಸಂದೀಪ್. ವಾವ್, ಸಂದೀಪ್ ಕಮ್ ಆನ್ ದಿ ಸ್ಟೇಜ್. ಬನ್ನಿ. ಅಂಡ್ ನಮ್ಮ ಮೆಂಟರ್ ಪ್ರವೀಣ್ ಅವರು ಬರಬೇಕು ಸ್ಟೇಜ್ ಮೇಲೆ. ಸಂದೀಪ್ ಅವರ ಏನಕ್ಕೆ ಈ ಥಾಟ್ ಬಂತು ನಿಮ್ಗೆ? ಇನ್ ಕೇಸ್ ಹಿಂಗಾದ್ರೆ ಅಂತ. ಬೇಡಪ್ಪ, ನಾವ್ ಯೋಚನೆ ಕೂಡ ಮಾಡಬಾರ್ದು. ಲೆಟ್ಸ್ ಬಿ ಪಾಸಿಟಿವ್. ಹಿಂಗೇನೂ ಆಗಲ್ಲ ಅಷ್ಟೇ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಆ ಥಾಟ್ ಬಂದಿದ್ದು, ಇಟ್ ವಾಸ್ ವೆರಿ ಗುಡ್. ಅಂಡ್ ಈ ಕಾನ್ಸೆಪ್ಟ್ ನ ಡಿಸೈನ್ ಮಾಡಿ ಇಷ್ಟು ವೆಲ್ ಪ್ರೆಸೆಂಟ್ ಮಾಡಿರುವಂತ ನಮ್ಮ ಕಂಟೆಸ್ಟೆಂಟ್ಸ್ಗೆ ನಿಜವಾಗ್ಲೂ ಆಸಮ್, ಸೂಪರ್ ಗೈಸ್. ಯು ಆಲ್ ನೇಲ್ಡ್ ಇಟ್, ಯು ಆಲ್ ರಿಯಲಿ ಕಿಲ್ಡ್ ಇಟ್. ಇಟ್ ಇಸ್ ಜಸ್ಟ್ ವಾವ್. ಥ್ಯಾಂಕ್ ಯು ಸೋ ಮಚ್ ರಚಿ. ನಾವ್ ನೇಚರ್ ನ ಕಾಪಾಡ್ಕೊಳ್ಳೋದು ನಮ್ ಕೈಲಿದೆ. ಮರಗಳನ್ನ ಕಡಿಯೋದ್ ಬೇಡ, ನೀರನ್ನ ಎಲ್ಲೆಲ್ಲಿ ವೇಸ್ಟ್ ಮಾಡಕ್ ಆಗ್ದಿರಕ್ಕಾಗುತ್ತೋ ಎಲ್ಲಾ ಕಡೆ ಪ್ರಯತ್ನ ಮಾಡಿ ನೀರನ್ನ ಉಳಿಸಿ. ಅಂಡ್ ಈ ಸ್ಕಿಟ್ ಅನ್ನ ಬರೆದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸ್ಕಿಟ್ ಗಳನ್ನ ಮಾಡ್ತಾರೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೂರ್ಯ ಹುಟ್ಟಿ ಸೂರ್ಯ ಮುಳುಗ್ದಾಗ ಒಂದಿನ ಮುಗಿಯತ್ತೆ. ಅದೇ ಗಡಿಯಾರದ ಮುಳ್ಳು 8ರಿಂದ 9ಕ್ಕೆ ಹೋದಾಗ ನಾವ್ ಮಜಾ ಭಾರತ ಮುಗಿಬೇಕಾಗುತ್ತೆ. ಸೊ ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀವಿ, ನಗಿಸ್ತೀವಿ ಅಂತ ಹೇಳ್ತಾ ಈಗ ಹೋಗ್ತಾ ಇದೀವಿ. ಮುಂಬೈ. ಟೇಕ್ ಕೇರ್. ಗುಡ್